ಮೇಘಾಲಯಕ್ಕೆ ಬಂದು ಸೆವೆನ್ ಸಿಸ್ಟರ್ ಫಾಲ್ಸ್ನ ಮಿಸ್ ಮಾಡಬೇಡಿ ಅಂತಾರೆ. ಏನಕ್ಕೆ ಅಂತ ಗೊತ್ತಾ? ಇವಾಗ ಒಂದು ಡ್ರೋನ್ ಶಾಟ್ ತೆಗೆದಿದ್ದೀನಿ, ಬರ್ಡ್ ವ್ಯೂ ಆ್ಯಂಗಲ್ಲು. ಹೆಂಗಿದೆ ನೋಡ್ಕೊಬನ್ನಿ. ಇಲ್ಲ, ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಆಲ್ರೈಟ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಓಕೆ, ಸೊ ಇವತ್ತು ನಾವು ಚಿರಪುಂಜಿನಲ್ಲಿ 2 ದಿನ ಇದ್ವಿ. ಮೊನ್ನೆ ಬಂದು ಇವತ್ತು ನೆನ್ನೆ ಇಲ್ಲೆಲ್ಲ ತಿರುಗಾಡಿದ್ವಿ. ನೆನ್ನೆ ಹೋಗಿದ್ವಲ್ಲ, ನೆನ್ನೆ ಟ್ರಕ್ ಹೋಗಿದ್ವಿ, ಅದು ಡಬಲ್ ಡೆಕ್ಕರ್ ಬ್ರಿಡ್ಜಿಗೆಲ್ಲ. ಆ ಟ್ರಕ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಬರ್ತಾ ಅಂದಿವೆ ಒಂದು ಸ್ವಲ್ಪ ಡ್ರೋನ್ ಫುಟೇಜಸ್ಸು, ಆಮೇಲೆ ಫೋಟೋಸ್ ತಗೊಂಡು ಬಂದ್ವಿ. ಅಲ್ಲಿ ಫಾಲ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಒಂಥರ ಈ ಲೈಮ್ ಸ್ಟೋನ್ಸಲ್ಲಿ ಎಲ್ಲ ಫಾಲ್ಸ್ ಎಲ್ಲ ಇತ್ತು. ಅಲ್ಲೆಲ್ಲ ನಾವು ವೀಡಿಯೋ ಮಾಡಿದ್ದೀವಿ. ಇನ್ಸ್ಟಾಗ್ರಾಮ್ಗೆ ಅಂತ ಮಾಡಿದ್ರೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀರಿ, ನೋಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡ್ತಿಲ್ಲ ಅಂತಂದರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿ ಅಂತ ಸರ್ಚ್ ಮಾಡಿ, ಸಿಗುತ್ತೆ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಷ್ಟೇ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾರ್ತ್ ಈಸ್ಟ್ದು ಕಂಪ್ಲೀಟು ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕ್ತೀನಿ, ಅದನ್ನು ನೀವು ನೋಡ್ಬೋದು. ಈಗ ಮಳೆ ಫುಲ್ ಜೋರಾಗಿತ್ತು ಬೆಳಗ್ಗೆ ಇಲ್ಲಿ ನಮ್ಮ ಸ್ಟೇ ಹತ್ರ. ಅವಾಗ ನಾವು ವೆಯ್ಟ್ ಮಾಡಿದ್ವಿ ಕಡಿಮೆ ಆಗುತ್ತೆ ಅಂತ. ಇಲ್ಲೆಲ್ಲ ಮಳೆ ಕಡಿಮೆ ಆಗೋ ಥರ ಇಲ್ಲ, ಮಳೆಗೆಲ್ಲ ಕಡಿಮೆ ಆಗಲ್ಲ. ಒಂದ್ಸಲ ಶುರು ಆದರೆ ಬೀಳ್ತಾನೆ ಇರುತ್ತೆ. ಅದಕ್ಕೆ ಮಳೆಯಲ್ಲೇ ನೆನ್ಕೊಂಡೇ ನೋಡಿ, ನಮ್ಮದೆಲ್ಲ ಫುಲ್ ವೆಟ್ ಆಗಿಬಿಡುತ್ತೆ, ತಲೆ ಎಲ್ಲ ಫುಲ್ ನೆಂದೋಯ್ತು. ಬ್ಯಾಗೆಲ್ಲ ಛತ್ರಿ ಇಟ್ಕೊಂಡು ಒಳಗಡೆ ಇಟ್ಕೊಂಡ್ವಿ. ನೋಡಿ ಪಾಪ ಸ್ಕೂಲ್ ಮಕ್ಕಳು ಛತ್ರಿಲಿಕ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ. ನಮ್ಮನ್ನು ಈ ಟ್ರೆಕ್ಕಿಂಗು ಹತ್ತೋ ಸ್ಟೆಪ್ಸು ಬಿಡಲ್ಲ ಅನಿಸುತ್ತೆ. ಇವಾಗ ನೋಡಿ ಚಿರಾಪುಂಜಿಗೆ ಪ್ರಾಪರ್ ಚಿರಾಪುಂಜಿ ವೈಬ್ ಬಂತು. ನೆನ್ನೆಯಿಂದ ನಾವು ಬಂದಾಗಿನ ಮಳೆ ಇರಲಿಲ್ಲ, ಇವಾಗ ಕಂಪ್ಲೀಟ್ ಗ್ರೀನು, ಮಳೆ. ಬೆಳಗ್ಗೆ ಎಲ್ಲ ಫುಲ್ಲು ಮಳೆ. ಮಸ್ಮೈ ಕೇವ್ಸ್ ಅಂತ ಇದು, ನೋಡೋಣ ಹೆಂಗಿದೆ ಅಂತ. ಹತ್ತೋದು ಮಾತ್ರ ಬಿಡ್ತಾಯಿಲ್ಲ. ನೆನ್ನೆ ಹತ್ತಿರೋದು ಕಾಫ್ ಮಸಲ್ಸು, ಸೊಂಟ, ಲೆಗ್ಸು ಎಲ್ಲ ಫುಲ್ಲು ಪೇಯ್ನ್ ಬೆಳಗ್ಗೆ. ತಿರ್ಗಿ ಹಿಂಗೆ ಹತ್ತಾದರೆ ವಾಮಪ್ ಆಗ್ತಿದೆ. ಮಸ್ಮೈ ಕೇವ್ಸು ನೋಡಿ ಹೆಂಗಿದೆ, ಫುಲ್ಲು ವಾಟರ್ ಡ್ರಾಪಿಂಗ್ಸ್. ಫುಲ್ಲು ಯಪ್ಪ, ಫುಲ್ ಸ್ಲಿಪ್ಪರ್ ಇದೆ. ಮಳೆ ವಾಟರ್ ಡ್ರಾಪ್ ಆಗಿರೋದಕ್ಕೆ. ಮಸ್ಮೈ ಕೇವ್ಸ್. ಈ ಕ್ಯಾಮ್ರಾ ಶೂಟ್ ಮಾಡೋದಕ್ಕೆ 1000 ರೂಪಾಯಿ ಅಂತ. ಅದಕ್ಕೆ ಒಳಗಡೆ ಬ್ಯಾಗ್ ಇಟ್ಕೊಂಡ್ಬಿಟ್ರಿ, ಬ್ಯಾಗಲ್ಲಿ ಇಟ್ಕೊಂಡ್ಬಂದು ಇಲ್ಲಿ ಶೂಟ್ ಮಾಡ್ಕೊತಾ. ಕ್ರೇಜ್ ಇದೆ ಮಾತ್ರ ವ್ಯೂ ಕೇವು. ಮೆತ್ತಿಗೆ ನೋಡಿ ಹೆಂಗಿದೆ, ಫುಲ್ ಬೊಕ್ಕಂಡೇ ಹೋಗ್ಬೇಕು, ತಲೆ ಮೇಲೆ ಎತ್ತಂಗಿಲ್ಲ. ವಾ, ತಲೆ ಮೇಲೆ ತಕ್ಕೊಂಡು ಒಳ್ಳೆ ಶಾರ್ಪ್ ಇದೆ ಎಡ್ಜಸ್. ಬೊಕ್ಕಂಡೇ ಹೋಗ್ಬೇಕು ಇವಾಗ. ನಡಿ. ಇಲ್ಲಿ ನೋಡಿ, ಇದು ಏನೂ ಕಾಣಿಸ್ತಾ ಇಲ್ಲ, ಫುಲ್ ಕ್ಯಾಮ್ರಾಗೆಲ್ಲ ಫುಲ್ ಕತ್ಲೆ. ಬೊಕ್ಕಂಡೇ ಹೋಗ್ಬೇಕು, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿರೋದು. ತಲೆ ಬೊಗ್ಗಿಸ್ಕೊಂಡೇ ಹೋಗ್ಬೇಕು. ನಡಿ ಕ್ಯಾಮ್ರಾ ಹಿಡ್ಕೊ. ಅಲ್ಲೇ ನಿಂತ್ಕೊ, ಕ್ಯಾಮ್ರಾ ಹಿಡ್ಕೊ. ಅಪ್ಪ ಫೈನಲಿ ಸಂದಿಲ್ ದೂರ ಬಿಟ್ರಪ್ಪ. ನಿಮ್ಮಿಂದ ನಾನೇನು ಕಷ್ಟಪಟ್ಟಿದ್ದೆ ಗ್ರಾಮ. ಹೌದೌದು, ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ನಡಿ. ಹೌದಲ್ಲ, ಯಾರನ್ನ ಇರ್ತಾರೆ ಗೊತ್ತಾಗಲ್ಲ. ಗುಹೆ ನೋಡೋದ್ರಲ್ಲ, ಇದು ನಮ್ಮ ಹಿಂದೆಗಡೆ ಏನು ಕಾಣ್ತಿದೆ ಮಸ್ಮೈ ಕೇವ್ ಮೇಘಾಲಯದಲ್ಲಿರೋದು. ಇವಾಗ ಒಳಗಡೆ ಹೋಗಿ ಬಂದಿದ್ದು.
ಚೆನ್ನಾಗಿತ್ತು. ಒಬ್ರಿಗೆ 30 ರೂಪಾಯಿ ಎಂಟ್ರಿ, ಕ್ಯಾಮ್ರಾಗೆ 1000 ರೂಪಾಯಿ ಅಂತೆ. ಕ್ಯಾಮ್ರಾ ತೊಗೊಂಡಿರಲಿಲ್ಲ, ಬ್ಯಾಗಲ್ಲಿ ಇಕ್ಕೊಂಬಿಟ್ಟಿದ್ರಿ. ಒಳಗಡೆ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡ್ಬಿಟ್ರಿ. ನೋಡಿದ್ರೆ 1000 ರೂಪಾಯಿ ಹಾಕಿರೋದು. ಕ್ರೇಜಿ ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಚಿರಪುಂಜಿ ಫುಲ್ ವೆಟ್ಟಾಗಿ ಇವಾಗ ಪರ್ಫೆಕ್ಟು ಮಾನ್ಸೂನ್ ವೈಬ್ ಬರ್ತಾ ಇದೆ. ಯಾವುದೋ ಬೇರೆದು ಕಣಲ್ಲಿ ನನ್ನ ಪ್ರಕಾರ. ಇಷ್ಟು ಹತ್ತಿರದಲ್ಲಿ ಇರಲಿಲ್ಲ ಅದು. ಕ್ರೇಜಿ ಮೇಘಾಲಯಕ್ಕೆ ಬಂದು 7 ಸಿಸ್ಟರ್ ಫಾಲ್ಸ್ನ ಮಿಸ್ ಮಾಡಬೇಡಿ ಅಂತಾರೆ. ಏನಕ್ಕೆ ಅಂತ ಗೊತ್ತಾ? ಇವಾಗ ಒಂದು ಡ್ರೋನ್ ಶಾಟ್ ತೆಗ್ದಿದ್ದೀನಿ, ಬರ್ಡ್ ವ್ಯೂ ಆ್ಯಂಗಲ್ಲು. ಹೆಂಗಿದೆ ನೋಡ್ಕೊಬನ್ನಿ. ಈಗ ನಾವು ಆಲ್ಮೋಸ್ಟ್ ಈಗ ಜಸ್ಟ್ ನಾವು ಸ್ಟಾಪ್ ಮಾಡಿದ್ವಿ ಇದಕ್ಕೋಸ್ಕರ. ಯಾವುದು 7 ಸಿಸ್ಟರ್ ಫಾಲ್ಸ್ ವ್ಯೂ ನೋಡಿದ್ರ ಹೆಂಗಿದೆ ವ್ಯೂ, ಡ್ರೋನ್ ವ್ಯೂವಲ್ಲಿ ಬರ್ಡ್ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತ. ಅಷ್ಟು ಫಾಲ್ಸು ಒಂದೇ ಕಡೆ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ಅಂದ್ಕೊಂಡಿರಲಿಲ್ಲ. ಫಸ್ಟು ನಾವು ಮೇಘಾಲಯಕ್ಕೆ ಬಂದಾಗಿಂದನೂ ವಾವ್ ಫ್ಯಾಕ್ಟ್ರ್ ಅನಿಸಿದ್ದು ಆ ಫಾಲ್ಸ್ ನೋಡಿದ್ಮೇಲೆ. ಕ್ರೇಜಿಯಾಗಿತ್ತು. ಅದಾದಮೇಲೆ ಈಗ ನಾವು ಟುವರ್ಡ್ಸ್ ದಾಕಿ ಹೋಗ್ತಾಯಿದ್ದೀವಿ. ರೋಡ್ ಮಾತ್ರ ನೀವು ನೋಡಿ ಮುಂದಗಡೆ ಹೆಂಗಿದೆ ಅಂತಂದರೆ ನನ್ನ ಕಿವಿಗೆ ಹಂಗೆ ಮುಚ್ಕೊತಿದೆ. ಮಾತಾಡ್ತಿದ್ರೆ ಕಿವಿ ಹಂಗೆ ಕ್ಲೋಸ್ ಆಗ್ತಿದೆ ನನಗೆ. ಫುಲ್ ಗ್ರೀನರಿ. ಆಮೇಲೆ ಹೆಜ್ಜೆಗೂ ರೋಡ್ ಪಕ್ಕನೇ ನೋಡೋ ಸೌಂಡ್ ಕೇಳಿಸ್ತು. ಎಲ್ಲಿ? ಇಲ್ಲೊಂದು ಫಾಲ್ಸು ನಮ್ಮ ರೈಟ್ ಸೈಡ್ಗೆ. ಕ್ರೇಜಿ. ಕಿವಿ ಓಪನ್ ಆಯಿತು ಲೈಟಾಗಿ. ಯಪ್ಪ, ಕಿವಿ ಹಂಗೆ ಮುಚ್ಕೊತಿದೆ. ಮುಂದೆ ಲೆಫ್ಟ್ ಟರ್ನ್ ಇದೆ, ಯೂ ಟರ್ನ್. ಕಿವಿ ಹಂಗೆ ಗುಯ್ ಅಂತ ಮುಚ್ಕೊತಿದೆ ಕಿವಿ ಹಂಗೆ. ಶೆಲ್ಲ ವಾಹರಂ ಬ್ರಿಡ್ಜ್. ಬೈರಾಂಗ್. ಆ ಹೆಸ್ರುಗಳೇ ಅರ್ಥ ಆಗಲ್ಲಪ್ಪ. ಹೆಸರುಗಳೇ ಡಿಫ್ರೆಂಟ್ ಆಗಿದೆ. ನೋಡಿ ಮುಂದೆ ವ್ಯೂ ನೋಡಿ ಹೆಂಗೆ ಕಾಣ್ತಿದೆ, ಎಷ್ಟು ತಿಕ್ಕಾಗಿದೆ ಗ್ರೀನು. ಕ್ರೇಜಿ. ರೋಡು ಉದ್ದ ಅಗ್ಲಕ್ಕೂ ಬರೀ ಫಾಲ್ಸ್ಗಳೇ. ಈ ಜರಿ ಅಂತಾರಲ್ಲ ಹಂಗೆ ನೋಡಿ ಕೆಲ. ವಾವ್. ಇದೇ ಥರ ಸುಮಾರು ಬರ್ತಾಯಿದ್ರೆ ಎಷ್ಟು ಜರಿಗಳಿದಾವೋ, ಫಾಲ್ಸ್ಗಳಿದಾವೋ. ಕ್ರೇಜಿ. ಅಲ್ಲಿ ಹೋಗ್ಬೋದಾ? ಯಾವ ಇದೆ ಅಲ್ಲಿ? ಈ ಥರ ಸುಮಾರು ಜರಿಗಳು ರೋಡ್ ಪಕ್ಕದಲ್ಲಿ. ವಾವ್, ಏನು ಸಖತ್ತಾಗಿದೆ ನೋಡಿ. ಈ ಥರ ಹೋಗ್ತಾ ಇದ್ರೆ ರೋಡ್ಗೂ ಗಲ್ಲಿಗೂ ಈ ಥರ ಜರಿಗಳು ಕಾಣಿಸ್ತವೆ ನಮಗೆ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಹೋಗೋಕ್ಕಾಗಲ್ಲ, ಇಲ್ಲಿ ಫುಲ್ಲು ಪಾಚಿ ಇದೆ, ಫುಲ್ ಕಂಪ್ಲೀಟ್ ಎಲ್ಲ ಪಾಚಿ ಇದೆ, ಹೋಗೋಕ್ಕಾಗಲ್ಲ. ಇಟ್ಕೋತೀನಿ ಬಿಡು, ಪರವಾಗಿಲ್ಲ.
ಗ್ರೀನ್ ಯಾವ ರೇಂಜಿಗಿದೆ ಅಂತಂದರೆ ಫುಲ್ಲು ಆ ಕಡೆ ಈ ಕಡೆ ಸಣ್ಣ ರೋಡು, ತಿಕ್ಕು ಗ್ರೀನ್. ವಾವ್. ಸಡನ್ನಾಗಿ ಯಾವ್ದಾದ್ರು ವೆಹಿಕಲ್ ಬಂದು ಕೂಡ ಕಾಣಿಸಲ್ಲ, ಅಷ್ಟು ಚಿಕ್ಕಾಗಿದೆ. ಅಲ್ಲಿ ನನ್ನ ಐ ಥಿಂಕ್ ಕನ್ಸ್ಟ್ರಕ್ಷನ್ ನಡೀತಿದೆ ಅನಿಸುತ್ತೆ, ಅದಕ್ಕೆ ವಾಟರ್ ಫ್ಲೋ ಎಲ್ಲ ನೋಡಿ, ಇದೆಲ್ಲ ಫುಲ್ ಫ್ಲೋನೇ ಇಲ್ಲ, ಬರೀ ಒಂದು ಸೈಡು ಮತ್ತು ಇಲ್ಲಿ ಸ್ವಲ್ಪ ಸ್ಲೋ ಇದೆ. ಬಟ್ ಆದರೂ ರಾಫ್ಟಿಂಗು ಬೋಟಿಂಗು ಎಲ್ಲ ಮಾಡಿಸ್ತಿದ್ದಾರೆ ಆ ಕಡೆ ಎಲ್ಲ. ನೋಡಿ ಅಲ್ಲಿ ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾಯಿದ್ದಾರೆ ಆ ಕಡೆ ಸೈಡು, ಅಲ್ಲಿ ಹೋಗ್ತಾರೆ ಜನ. ಅಲ್ಲಿ ಸ್ವಲ್ಪ ವಾಟರ್ ಕ್ಲಿಯರ್ ಇದೆ, ಗ್ರೀನ್ ಕಲರ್ ಇದೆ. ವಾರ ಬ್ರಿಡ್ಜ್ ಇದು ನೋಡಿ. ನಾವು ಮೇಘಾಲಯ ಬಂದಾಗಿಂದ ಬ್ಯಾಡ್ ರೋಡ್ ಅಂತ ನೋಡಿದರೆ ಇದೇ ಫಸ್ಟ್ ಟೈಮು ಬ್ಯಾಡ್ ರೋಡ್ ಅಂತ ಸಿಕ್ಕಿದ್ದು ನಮಗೆ. ಈಗ ಏನು ಡಾಕಿಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಪಕ್ಕದಲ್ಲೇ ರಿವರ್ ಹರಿತಾ ಇದೆ. ಇದು ಫುಲ್ಲು ಲ್ಯಾಂಡ್ಸ್ಲೈಡ್ ಪ್ರೋನ್ ಏರಿಯಾ ಇದು ಡಾಕಿ ರೋಡು. ಸುಮಾರು ಕಡೆ ವರ್ಕ್ ನಡೀತಿದೆ, ರೋಡ್ ಕೂಡ ಅಷ್ಟೇ ಫುಲ್ ಕಿತ್ತೋಗಿದೆ. ಈ ಮುಂದೆಗಡೆ ಫೆನ್ಸ್ ಲೈನ್ ಏನು ಕಾಣ್ತಾ ಇದೆ ಅದು ಕಂಪ್ಲೀಟು ಇಂಡಿಯಾ ಮತ್ತು ಬಾಂಗ್ಲಾದೇಶ ಬಾರ್ಡರ್ ಲೈನು ನೋಡಿ. ಫೆನ್ಸ್ ಲೈನ್ ಫುಲ್ಲು. ನಾವು ಇವಾಗ ಬಾರ್ಡರ್ ಲೈನಲ್ಲೇ ಡ್ರೈವ್ ಮಾಡ್ತಾ ಇರೋದು. ಕಂಪ್ಲೀಟ್ ಇದು ಎಲೆಕ್ಟ್ರಿಕ್ ಫೆನ್ಸ್ ಇರಬೇಕು. ಸುಮಾರು ಆಲ್ಮೋಸ್ಟ್ ಅಲ್ಲಿಂದನೂ ಫೆನ್ಸ್ ಹಂಗೆ ಕಂಟಿನ್ಯೂ ಆಗಿದೆ, ಎಲ್ಲೂ ಇದಿಲ್ಲ ನೋಡಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BOP ಎನ್ನುವ ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಬಾರ್ಡರು, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಬಾರ್ಡರಲ್ಲಿ ನಾವು ಇವಾಗ ಡ್ರೈವ್ ಮಾಡ್ತಾ ಇರೋದು. ಎಷ್ಟು ಕೇರ್ಫುಲ್ಲಾಗಿರ್ಬೇಕು ನೋಡಿ ಇವೆಲ್ಲ. ಐ ನೆವರ್ ಇಮ್ಯಾಜಿನ್ಡ್ ಈ ಥರ ಇದು ಬಾಂಗ್ಲಾದೇಶ್ ಪಕ್ಕದಲ್ಲೇ ಡ್ರೈವ್ ಮಾಡ್ತೀನಿ ಈ ಥರ ಅಂತ. ಡಾಕಿ ವಾವ್. ಫೆನ್ಸ್ ಲೈನ್ ಪಕ್ಕದಲ್ಲೇ ಒಂದು ಸಣ್ಣ ರೋಡ್ ಮಾಡಿದ್ದಾರೆ. ರೋಡ್ಸು ಸಖತ್ ಬ್ಯೂಟಿಫುಲ್ ಆಗಿದೆ. ಅದ್ರ ಜೊತೆಗೆ ಬಾರ್ಡರ್ ಲೈನಲ್ಲೇ ನಾವು ಡ್ರೈವ್ ಮಾಡ್ತಾ ಇರೋದು. ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ಗಳು. ವಾವ್. ಈ ರೋಡು ಅವಾಗಲಿಂದ ಎಷ್ಟು ಡೆಡ್ಲಿ, ಎಷ್ಟು ಸ್ಕೇರಿ ಇದೆ ಅಂತಂದರೆ, ಅದರಲ್ಲಿ ಬೋಳಿ ಮಕ್ಕಳು ಲೇನ್ಗೆ ಫಾಲೋ ಮಾಡಲ್ಲ. ನಾನಾ ರೋಡ್ಸಲ್ಲಿ ಆಲ್ಮೋಸ್ಟ್ ರೈಟ್ ಸೈಡ್ಗೆ ಬರ್ತಾರೆ. ಇವಾಗ ಒಬ್ಬ ಆಲ್ಮೋಸ್ಟ್ ಎರ್ಟಿಗ ಬಂದಿರೋ, ನಾನು ಸ್ವಲ್ಪ ಈ ಲೆಫ್ಟ್ ನೋಡಿದ್ದಕ್ಕೆ ಬಂದಿರೋನ ಮೇಲೇ ಗುಬ್ಬಾಳ್ ನನ್ನ ಮಗ. ಅಷ್ಟು ಹುಷಾರಾಗಿರ್ಬೇಕಿಲ್ಲಿ. ನಾನು ಆ ಕಡೆ ಕಣ್ಣನ್ನು ಚೇಂಜ್ ಮಾಡೋಂಗೆ ಇಲ್ಲ, ವ್ಯೂನ ಕಂಪ್ಲೀಟ್ ಇದ್ರ ಮೇಲೇ ಇರಬೇಕು. ಫ್ರಂಟ್ ವ್ಯೂ ಅಷ್ಟು ನ್ಯಾರೋ ಇದೆ. ಐ ಥಿಂಕ್ ಇಷ್ಟು ಸ್ಕೇರಿ, ಇಷ್ಟು ನ್ಯಾರೋ ರೋಡ್ಸಲ್ಲಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ನಾನು. ಈ ನಮ್ಮ ಬಿಸ್ಲೆ ಘಾಟ್ ಇದೆ ಗೊತ್ತಾ, ಬಿಸ್ಲೆ ಘಾಟಲ್ಲೂ ಓಡಿಸಿದ್ದೀನಿ, ಇದಕ್ಕಿಂತ ನ್ಯಾರೋ ರೋಡ್ಸ್ ಓಡಿಸಿದ್ದೀನಿ. ಬಟ್ ಇವಾಗ ಸ್ವಲ್ಪ ಇದು ಮಾಡಿದ್ದಾರೆ. ಈ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಿಸ್ಲೆ ಘಾಟ್ ಹೋಗುತ್ತೆ, ಆವಾಗ ಒಂದು ಕಾಲದಲ್ಲಿ ರೋಡೇ ಇರಲಿಲ್ಲ ಅಲ್ಲಿ. ಆವಾಗ ನಾನು ಕಾರ್ ತೊಗೊಂಡು ಫಸ್ಟ್ ಟೈಮ್ ನಾನು ರೋಡಲ್ಲಿ ಹೋಗಿದ್ದೆ. ಮರಗಳೆಲ್ಲ ಬಿದ್ದೋಗಿತ್ತು, ಆ ಮರಗಳೆಲ್ಲ ನಾವು ಸರಿಸಿ ತೊಗೊಂಡೋಗಿದ್ವಿ ಕಾರ್ನ ನಾವು. ಅಲ್ಲಿ ರೋಡೇ ಇಲ್ವೇನೋ ಅನ್ನೋ ಹತ್ರ ಇತ್ತು ಆ ಟೈಮಲ್ಲಿ. ಎಲ್ಲರ ಮುಖನೂ ಒಂದೇ ಥರ ಐತಿ, ಚೇಂಜೇ ಇಲ್ಲ. ಆವಾಗಲೇ ಸುಮಾರು ಒಂದು 4ರಿಂದ 5 ಕಡೆ ಬ್ರಿಡ್ಜಸ್ ಬಂತು. ಆ ಬ್ರಿಡ್ಜಸ್ ಹೆಂಗಿದೆ ಗೊತ್ತಾ, ಒಳ್ಳೆ ಈ ನಾನು ಫಸ್ಟ್ ಪಾರ್ಟ್ ಈವಿಲ್ ಡೆಡ್ ಫಿಲಮ್ ಮೂವಿ ನೋಡಿದ್ದೆ ನಾನು. ಅದ್ರ ಮೇಲೆ ಕಾರ್ ತೊಗೊಂಡು ಹೋಗ್ತಾರೆ, ಆ ಬ್ರಿಡ್ಜ್ ಮೇಲೆ ಕಾರ್ ತೊಗೊಂಡು ಸ್ಲೋ ಹೋಗ್ತಾ ಇರ್ತಾರೆ. ಅದು ಕೆಳಗಡೆ ಬ್ರಿಡ್ಜ್ದು ಮರಗಳು ತುಂಡು ಬೀಳ್ತಾ ಇರೋದು ಕೆಳಗಡೆ. ಅವ್ನ ಟೈರ್ ಕಚ್ಕೊಳ್ಳುತ್ತೆ. ಅವ್ನ ಟೈರ್ ಕಚ್ಕೊಂಡಿದ್ದು ಅವ್ನು ಬಗ್ಗಿ ನೋಡ್ತಾನೆ ಕೆಳಗಡೆ. ಕಚ್ಕೊಂಡಿದ್ದನ್ನು ಗೊತ್ತಾಗಿದ ತಕ್ಷಣ ಸ್ಪೀಡಾಗಿ ಹೊಡ್ಕೊಂಡು ಹೋಗ್ತಾನೆ ಮುಂದಗಡೆ ಆ ಬ್ರಿಡ್ಜ್ ಮೇಲೆ.
ಆ ಥರ ಇದ್ದಾವೆ ಸುಮಾರು ಒಂದು 3-4 ಕಡೆ ನೋಡಿದೆ ಬ್ರಿಡ್ಜು. ಆ ಬ್ರಿಡ್ಜ್ ಕನೆಕ್ಟಿವಿಟಿ ಅಷ್ಟೇ ಈ ರೋಡ್ಗೆ. ಯಾವಾಗಾದ್ರೂ ಜೋರಾಗಿ ಮಳೆ ಗಿಳೆ ಬಂದು ಬ್ರಿಡ್ಜ್ ಬಿದ್ದೋಯ್ತು ಅಂದರೆ ಕನೆಕ್ಟಿವಿಟಿನೇ ಇಲ್ಲ. ಥರ್ಡ್ ಗೇರ್ ಹತ್ತನೇ ಇಲ್ಲ ಕಾರು, ಪಿಕಪ್ಪೇ ಬರ್ತಾಯಿಲ್ಲ. Crazy. ಸಖತ್ತು ಥಿಕ್ ಫಾರೆಸ್ಟ್ ಇದೆ ನೋಡಿ, ಹೆಂಗೆ ಬರ್ತಾರೆ ಎಲ್ಲೋ ಬೋಟ್ಸ್. ಸಖತ್ ಕೇರ್ಫುಲ್ ಆಗಿರಬೇಕು. ಒಂದು ಸ್ವಲ್ಪ ಯಾಮಾರಿದ್ರು ಮೈ ಮೇಲೇ ಬರ್ತಾರೆ. ನೋಡೋಣ ಬೋಳಿ ಮಗ ಹೋಗ್ತಾನೆ ರೈಟಿಗೆ ಅಂತ ನೋಡಿ. ಸೆಕೆಂಡ್ ಗೇರಲ್ಲಿ ಹಾಕಿದ್ದೀನಿ, ಗಾಡಿಗೆ ಕಾರ್ ಆಗ್ತಾ ಇಲ್ಲ. ಓ ಓ ಓ ಓ ಓ ಅಂತ ಇದೆ ಕಾರ್. ಇದೆಲ್ಲ ನೋಡ್ತೀನಿ ನಾನು ಟಿಯಾಗೋನೇ ಪರವಾಗಿಲ್ಲ ಅನಿಸಿದೆ. ಟಿಯಾಗೋನೇ ಯಾವ ಗೇರಲ್ಲಿ ಹಾಕಿದ್ರು ಒಳ್ಳೆ ಪಿಕಪ್ ಕೊಡುತ್ತೆ ನನಗೆ. ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇನ್ನೊಂದು 300 ಮೀಟ್ರ್ ಇದೆಯಂತೆ. ಒಂದು ಸ್ಮಾಲ್ ವಿಲೇಜು. ಹಿಂಗೆ ನಡ್ಕೊಂಡು ಹೋದರೆ ಅಲ್ಲಿ ಲಿವಿಂಗ್ ರೋಡ್ ಬ್ರಿಡ್ಜ್ ಇದೆ. ಇನ್ನೆಲ್ಲ ಫುಲ್ ಟ್ರಕ್ ಮಾಡಿರೋದು, ಫುಲ್ ಹಿಂಸೆ ನಡ್ಕ ಕೊಡ್ತಿದೆ. ನೋಡಿ ಹೆಂಗೆ ಮಾಡ್ತಾಳೆ. ನನಗೂ ನೋವಿದೆ, ಪೇಯ್ನ್ ಇದೆ, ಆದರೂ ನೋ ಕಾಂಪ್ರಮೈಸ್. ಕಾರ್ ಓಡಿಸ್ಬೇಕು, ಕರ್ಕೊಂಡೋಗ್ಬೇಕು, ಕರ್ಕೊಂಬರ್ಬೇಕು, ಎಲ್ಲ ಮಾಡಬೇಕು. ಬಟ್ ಹೆಣ್ಮಕ್ಳಿಗಾದರೆ ಕಾಂಪ್ರಮೈಸ್ ಅಷ್ಟೇ. ಸಖತ್ತಾಗಿದೆ. ಚಿಕ್ಕ ಹಳ್ಳಿ, ಲಿವಿಂಗ್ ರೂಡ್ ಬ್ರಿಡ್ಜ್ ಅಂತ ಇಲ್ಲಿ ಬೋರ್ಡ್ ಹಾಕಿದೆ. ಏನಿದಾ ಇದನ್ನೇನಾ? ವಾವ್, ಸಖತ್ತಾಗಿದೆ. ಹೋಗೋ ದಾರಿಗೆ ಬ್ಯೂಟಿಫುಲ್. ಈಗ ಜಸ್ಟು ಒಬ್ಬರನ್ನ ಅಡ್ರೆಸ್ ಕೇಳ್ತಾ ಇದ್ದೆ, ಈ ಕಡೆ ಹೋಗು ಅಂತ ಹೇಳಿದ್ರು. ಹಿಂಗೆ ತಿರುಗುತ್ತೀನಿ, ಝುಯ್ ಅಂತ ಹೋಗ್ಬಿಟ್ಟೆ. ಹಂಗೆ ಅಷ್ಟು ಸ್ಲಿಪ್ ಆಗ್ತಿದೆ, ಫುಲ್ ಪಾಚಿ ಇದೆ ಇಲ್ಲಿ. ಸ್ಕಿಡ್ಡು ಹುಷಾರಾಗಿ ನಡಿಬೇಕು. ಸ್ವಲ್ಪ ಸ್ಲಿಪ್ ಆದರೆ ಹಂಗೆ ಕೆಳಗಡೆ ಸ್ಕಿಡ್ ಆಗುತ್ತೆ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಏಯ್, ಕೆಳಗಡೆ ಕಾಸ್ತಿದೆ ಕಣೆ. ಟಿ ಟಿ ಎಲ್ಲ ಇದೆ. ಹಾಂ, ಹೆಂಗೆ ಬಾವಾ? ಏಯ್, ಇಲ್ಲೇ ಬಾರ, ಇಲ್ಲಿ ಸೋಂಬೇರ್ತರ ಬೇಡ. ಐ ಥಿಂಕ್ ಹಿಂಗೆ ಹೋಗ್ಬಿಡೋದೇ ಬೆಟ್ರು ಅನ್ಸುತ್ತೆ. ಫುಲ್ ಪಾಚಿ ಇದೆ, ನಿಲ್ಲಕ್ಕೆ ಆಗ್ತಿಲ್ಲ. ಓ ಫಕ್ ಶಿಟ್. ಬರೀ ಕಾಲಲ್ಲೂ ನಿಲ್ಲಕ್ಕಾಗಲ್ಲ. ಹ್ಞೂ, ಅದಕ್ಕೆ ಹಿಂಗೆ ಸ್ಲ್ಯಾಂಟ್ ಆಗಿ ನಿಧಾನಕ್ಕೆ ನಡೀರಿ. ಸಖತ್ ಪಾಚಿ ಇದೆ. ಅವರೆಲ್ಲ ಹೆಂಗೆ ಹೋಗ್ಬಿಟ್ರು ನೋಡು. ಅವ್ರಿಗೆ ಇಲ್ಲಿಗೆ ಇಂಥದೇ ಕಸ್ಟಮೈಸ್ ಸ್ಲಿಪ್ಪರ್ ಮಾಡ್ಕೊಂಡಿದ್ದಾರೆ. ಹಾಂ, ನಾವು ನೋಡಿ ಇಷ್ಟು ಕಾಸು ಕೊಟ್ಟು ತೊಗೊಂಡಿರೋ ಕ್ರಾಕ್ಸು ಏನಕ್ಕೂ ಪ್ರಯೋಜನ ಇಲ್ಲ. ಉಯ್ 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 ಉಯ್, ನಿಲ್ಲಕ್ಕೆ ಆಗ್ತಿಲ್ವಲ್ಲಿ, ಅಷ್ಟು ಸ್ಲಿಪ್ಪರ್ ಇದೆ. ಕಾಲಿಟ್ರೆ ಜಾಗ್ತದೆ. ಅಲ್ಲಿ ಹೆಂಗೆ ಬಂತು ಕಾರ್ಸು ಅಂತ. ಹಾಂ, ಓ, ಕೋತ್ ನನ್ನ ಮಕ್ಕಳ. ಸ್ಲಿಪ್ಪರಿಕಾ ಬಾಪ್, ಸ್ಲಿಪ್ಪರಿಗೆ ಸ್ಲಿಪ್ಪರಿ, ಅಷ್ಟು ಸ್ಲಿಪ್ಪರ್ ಇದೆ. ಸಖತ್ತು ಬಿಟ್ಟಿದೆ. ಅದು ಪಾರ್ಕಿಂಗ್ ಕಡೆ. ಹ್ಞೂ, ಇಲ್ಲೇ ಒಂದು ಪಾರ್ಕಿಂಗ್ ಇದೆ. ನಾವು ಆ ಡಬಲ್ ಡೆಕ್ಕ ಬ್ರಿಡ್ಜ್ ನೋಡೋದಕ್ಕೆ ಸುಮಾರು ಒಂದು ಅರ್ಧ ದಾರಿ ಹೋಗಿದ್ರಿ. ಅರ್ಧ ದಾರಿ ಹೋಗಿ ಅರ್ಧ ದಾರಿ ವಾಪಸ್ ಬಂದ್ರಿ, ಸರ್ಕಾರ ನೋಡಿದ್ವಿ. ಇವಾಗ ಈ ಸಿಂಗಲ್ ರೂಟ್ ಬ್ರಿಡ್ಜ್ ನೋಡ್ಬಿಟ್ಟು ಸಿಂಗಲ್ ಡೆಕ್ಕರು ಇದನ್ನ ನೋಡೋಕೆ ನಾವು ಅಷ್ಟು ದೂರ ಹೋಗಿದ್ರಿ, ಅಷ್ಟು ಕಷ್ಟಪಟ್ರಿ ಅನಿಸ್ತಿದೆ. ಆರಾಮಾಗಿ ಇಲ್ಲೇ ಬಂದಿದ್ರೆ ಆಗಿರೋದು ನಾವು.
ಇದು ನೋಡಿ, ಇದು ರಬ್ಬರ್ ಪ್ಲ್ಯಾಂಟಲ್ಲಿ ಬೈ ಪ್ಲ್ಯಾಂಟ್ಸಲ್ಲೇ ರೂಟ್ಸಲ್ಲೇ ರಬ್ಬರ್ ಪ್ಲ್ಯಾಂಟಲ್ಲಿ ಇಲ್ಲಿ ರೂಟಲ್ಲೇ ಬ್ರಿಡ್ಜ್ ಕ್ರಿಯೇಟ್ ಆಗಿರೋದು, ಈ ಕಡೆಯಿಂದ ಆ ಕಡೆಗೆ. ಇವಾಗ ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನೋಡಿ. Oh my God, for this emotional damage. ನೋಡಿ, ಇದೆ ರೂಟು. ಈ ರೂಟಲ್ಲಿ ಕೆಳಗಡೆ ಹಿಂಗೆ ಕ್ರಿಯೇಟ್ ಆಗಿದೆ. ಇದ್ರ ಮೇಲೆ ಏನೋ ಹಾಕ್ಬಿಟ್ಟು ಅವರು ಬ್ರಿಡ್ಜ್ ಥರ ಮಾಡಿದ್ದಾರೆ. ದಿಸ್ ಜಸ್ಟ್ ಫೀಲ್ಸ್ ಲೈಕ್ ಅನದರ್ ಕಾಮನ್ ಇದು ನೋಡಿ, ನಾನು ಅಷ್ಟು ಕಷ್ಟಪಟ್ಟರೆ ನೆನ್ನೆ. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಇನ್ನೂ ಈಸಿ ಆಗಿದೆ, ಒಂದು 300 ಇದರದ್ದು ತೋರಿಸ್ತೀನಿ ಅಂತ. ನೋಡಿ, ಇಲ್ಲಿ ಕೆಳಗಡೆ ವಾಟ್ರ್ ಹೋಗ್ತಿದೆ ಹೆಂಗಿದ್ರು. ಅದೇ ಥರನೇ ಈ ಕಡೆಯಿಂದ ಈ ಕಡೆ ಅದೇ ವ್ಯೂ, ಅದೇ ರೂಟ್ಸು, ಅದೇ ಬ್ರಿಡ್ಜು. ನೋಡಿ, ಇಲ್ಲಿ ಫುಲ್ಲು ಕಂಪ್ಲೀಟಾಗಿ ರೂಟ್ಸಿಂದ ಕ್ರಿಯೇಟ್ ಆಗಿರೋ ಬ್ರಿಡ್ಜ್ ಇದು. ಸುಮಾರು ವರ್ಷಗಳಿಂದ ಕ್ರಿಯೇಟ್ ಆಗಿರೋದಂತೆ. ಈ ಕೆಳಗಡೆ ಈ ನದಿಗೆ ಬ್ರಿಡ್ಜು. ಏನಿನ್ನು ನೋಡಿದ್ದು ಸಿಂಗಲ್ ರೂಟ್ ಬ್ರಿಡ್ಜು. ನಿನ್ನೆ ನಾವು ಟ್ರೆಕ್ ಮಾಡ್ಕೊಂಬಂದಿದ್ದು ಡಬಲ್ ರೂಟ್ ಬ್ರಿಡ್ಜು. ಸಿಂಗಲ್ ರೂಟ್ ಬ್ರಿಡ್ಜ್ ಮೇಲೆ ನನಗೆ ಅದನ್ನು ನೋಡಿದ್ಮೇಲೆ ನನಗೆ ಅನ್ನಿಸ್ತು, ದೇವರೇ ಯಾಕಾದರೂ ಹೋದ್ರಪ್ಪ ಅದಕ್ಕೆ ನಾವು ಇಷ್ಟೇ ಡಬಲ್ ರೂಟು ಸಿಂಗಲ್ ರೂಟು ಅಂದರೆ. ಆಮೇಲೆ ಅದಕ್ಕೋಸ್ಕರ ನಾವು ಅಷ್ಟೊಂದು ಕಷ್ಟಪಟ್ಟು ಟ್ರೆಕ್ ಮಾಡಿದ್ರಿ, ನಡೆಯೋಕ್ಕಾಗ್ತಾಯಿಲ್ಲ. ಫುಲ್ಲು ನೋಡ್ತಿದೆ, ಫುಲ್ ಪಾದಾಗ್ಲೂ ಕಾಫ್ ಮಸಲ್ಸ್ ಎಲ್ಲ ಕಂಪ್ಲೀಟಾಗಿ ನೋಡ್ತಿದೆ, ಅಷ್ಟು ಹಿಂಸೆ ಆಗ್ತಿದೆ. ಅದಕ್ಕೆ ನಾವು ಅಷ್ಟು ಕಷ್ಟಪಟ್ಕೊಂಡು ಇಳಿಯೋದು ಇಳಿದ್ಬಿಟ್ರಿ. ಹಚ್ಬೇಕಾರೆ ನರ್ಕಪಟ್ಟಿದ್ದು ನಾವು ಅವೆಲ್ಲ ನೆನೆಸ್ಕೊಂಡ್ರೆ ಇದಕ್ಕೆ ನಾವು ಇಷ್ಟು ಕಷ್ಟಪಟ್ರಿ ಅನಿಸ್ತು. ಆರಾಮಾಗಿ ಅಟ್ಲೀಸ್ಟ್ ಇಲ್ಲಿ ನೋಡಿದ್ವಲ್ಲ, ಅಟ್ಲೀಸ್ಟ್ ನಾವು ಇಲ್ಲಿ ಸಿಂಗಲ್ ರೂಟ್ ಇದೆ, ಅಲ್ಲಿ ಇದ್ರ ಮೇಲೆ ಇನ್ನೊಂದು ರೂಟ್ ಫ್ಲೋರ್ ಇದೆ ಅಷ್ಟೇ ಡಿಫ್ರೆನ್ಸು. ಎಂಟ್ರಿ ಮೋರ್. ಸೊ ಈಗ ನೋಡ್ತಿದ್ದೀರಲ್ಲ, ರೋಡ್ ಸಖತ್ತಾಗಿದೆ. ಸಣ್ಣ ರೋಡು, ಸ್ವಲ್ಪ ಮಿಸ್ ಆದರೂ ಮೈ ಮೇಲೆ ಬರ್ತಾರೆ ಈ ಕಾರ್ ಡ್ರೈವರ್ಸ್ಗಳು, ಬೇರೆ ಎಲ್ಲೋ ಬೋರ್ಡ್ಗಳು. ಸೊ ಇವಾಗ ಇಲ್ಲಿಂದ ನಮ್ಮದು ಸ್ಟೇ ಬಂದ್ಬಿಟ್ಟು 28 ಕಿಲೋಮೀಟ್ರ್ ಇದೆ. ಹೋಗೋಷ್ಟರಲ್ಲಿ 6:50. ಅದು ಉಮ್ಗಾಟ್ ರಿವರ್ ಅಂತಿದೆಯಲ್ವಾ, ಆ ಉಮ್ಗಾಟ್ ರಿವರ್ ಪಕ್ಕದಲ್ಲೇ ರಿವರ್ ಬೆಡ್ಡಲ್ಲೇ ನಮ್ಮದು ಕಾಟೇಜಸ್ ಮಾಡಿದ್ದೀವಿ. ಅಂದರೆ ಈ ವುಡನ್ ಕಾಟೇಜಸ್ ಮಾಡಿದ್ದೀವಿ, ವುಡನ್ ಕಾಟೇಜಸ್ ಟೈಪು. 2 ದಿನ ಅಲ್ಲೇ ಸ್ಟೇ ಆಗ್ತೀವಿ. ಇವತ್ತು ಮತ್ತು ನಾಡಿ ಚೆಕ್ಔಟ್ ಆಗ್ತೀವಿ. ದಿನಾಗಲೂ ನಾವು ಬಂದು ಆಲ್ಮೋಸ್ಟು 3 ದಿನ ಆಯಿತು ಇವತ್ತಿಗೆ. ಅದು ಹೆಂಗೆ ಹೋಗ್ತಿದ್ದಾವೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ದಿನಗಳಿಗೆ ಫಾಸ್ಟಾಗಿ ಹೋಗ್ತಿದ್ದಾವಲ್ಲ ನಿಖಿತಾ? 3 ದಿನ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಹೇಳು. ಅದ್ರಲ್ಲಿ ಬೇರೆ ಡಬಲ್ ರೂಟ್ ಬ್ರಿಡ್ಜ್ ನೋಡೋಕೆ ಹೋಗ್ತೀವಿ ಅಂದ್ಬಿಟ್ಟು ಕಾಲು ನೋವು ಬೇರೆ ಬರ್ಸ್ಕೊಂಡು ಬೇರೆ ಪ್ಲೇಸಸ್ಗೆ ನಡಿಬೇಕು ಅಂದರೆ ಅಳು ಬರೋಂಗಾಗಿದೆ ಇವಾಗ. ನಡೆಯೋದೊಂದು ಕಡೆ, ಆಮೇಲೆ ನಿಂದು ವಾಂತಿಗಳು ಒಂದು ಕಡೆ. ಬಂದಾಗಿಂದನೂ ನಿಖಿತಾದ ವಾಂತಿಗಳೇನೆ, ಅಸಿಡಿಟಿ ಆಗ್ಬಿಟ್ಟು ಊಟ ಸರಿಯಾಗಿ ಸೇರ್ತೀರಾ. ಮಧ್ಯಾಹ್ನ ಎಷ್ಟೊತ್ತಾದಮೇಲೆ ಒಂದು ಆಲ್ಮೋಸ್ಟ್ ಒಂದು 3:45-4 ಗಂಟೆಯಲ್ಲಿ ನಮಗೆ ಒಂದು ಕಡೆ ಮೀಲ್ಸ್ ಸಿಕ್ತು. ಇಲ್ಲಿನ ತಾಲಿ ಚಿಕನ್ ಸಾಂಬಾರು, ದಾಲ್ ಸಾಂಬಾರು, ಹಪ್ಪಳ, ಒಂದು ಆಲೂಗಡ್ಡೆ ಪಲ್ಯ, ಆಮೇಲೆ ರೈಸು. ನಮಗೆ ಏನು ಕೊಟ್ಟಿಲ್ಲ ಅಂತಿದ್ರು, ಒಂದು ಸಾಂಬಾರು ಒಂದು ರೈಸ್ ಕೊಟ್ಬಿಟ್ರೆ ಸಾಕಪ್ಪ ಅನ್ಸಿತ್ತು ನಮಗೆ. ಸಿಕ್ಕಿದ್ಮೇಲೆ ತಿನ್ಬಿಟ್ಟು ಸ್ವಲ್ಪ ನೆಮ್ಮದಿ ಆಯಿತು. ಅದೇನೋ ನಾವು ಏನು ತಿಂದರೂ ನಮ್ಗೆ ತೃಪ್ತಿ ಆಗೋಲ್ಲ. ಒಂದು ಸ್ವಲ್ಪ ಅನ್ನ ಸಾಂಬಾರು ತಿಂದ್ಬಿಟ್ರೆ ಸ್ಟ್ಯಾಮಿನಾ ಬಂದ್ಬಿಡುತ್ತೆ, ನೆಮ್ಮದಿ ಸಿಕ್ಬಿಡುತ್ತೆ. ಅದು ನಮ್ಮ ಸೌತ್ ಇಂಡಿಯನ್ಸ್ದು ಭಾಳ. ಅದು ಮುದ್ದೆ ಅಂತೂ ಮುದ್ದೆ ಇಲ್ಲ ಅನ್ನ ಸಾಂಬಾರು ಸಿಕ್ಬಿಟ್ರೆ ನೆಮ್ಮದಿ. ನೋಡಿ, ಈಗ ಟೈಮ್ ಬಂದ್ಬಿಟ್ಟು 6:15 ಆಗ್ತಿದೆ, 6:15. ಜಾಕಿ ಹೋಗೋ ರೋಡಿದು. ಲಾಸ್ಟ್ ಈಗ ನಮ್ಮ ಫಸ್ಟ್ ಲೈನ್ ಆಫ್ ಡಿಫೆನ್ಸು. ಈ ಕಡೆ ಫುಲ್ ಕಾಣ್ತಿರೋದೆಲ್ಲ ಬಾಂಗ್ಲಾದೇಶು, ನಾವು ಹೋಗ್ತಿರೋದು ಇಂಡಿಯಾ. ಬಾರ್ಡರ್ ಲೈನಲ್ಲಿ ಈ ಟೈಮಲ್ಲಿ ಹೋಗ್ತಾ ಇರೋದು. ನಾನು ಹೆಂಗಿರುತ್ತೆ ನೋಡ್ರಿ, ಬಾರ್ಡರ್ ಲೈನ್ ಅಂತ ಗೊತ್ತಿತ್ತು ನನಗೆ. ಬಟ್ ಬಾರ್ಡರ್ ಲೈನ್ ಹಿಂಗಿರುತ್ತೆ, ಈ ಥರ ಎಲ್ಲ ಸೇಫ್ಟಿ ಮಾಡಿರ್ತಾರೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಬಾರ್ಡರ್ ಲೈನ್. ನಾನು ಅಷ್ಟು ಉದ್ದಕ್ಕೆ ನೋಡಿ ಇಂಡಿಯಾ ಹೆಂಗಿದೆ. ಇದೆಲ್ಲ ಫುಲ್ಲು ಒಂದೇ ಲೈನು, ಫುಲ್ಲು ಫೆನ್ಸು.
ನೋಡಿ ಇದು ಬಾಂಗ್ಲಾದೇಶ ಆ ಕಡೆ ನಮ್ಮ ಪಕ್ಕದಲ್ಲೇ ಇದೆ ಇಂಚು ನೋಡಿ ಇಲ್ಲಿ ಕಾಣ್ತಿದೆ ನೋಡಿ ಬಾಂಗ್ಲಾದೇಶ ದೊಡ್ಡ ತೋರಿಸುತ್ತೆ. ಇದು ಬಾಂಗ್ಲಾದೇಶ ಮಧ್ಯದಲ್ಲಿ ವಾಟರ್ ಇದೆ. ಸೊ ಇವಾಗ ನಾವು ಬೆಟ್ಟದ ಮಧ್ಯ ಹೋಗ್ತಾ ಇದೀವಿ. ಕಾಣ್ತಾ ಇಲ್ಲ ಬಟ್ ಫುಲ್ ದೊಡ್ಡ ಬೆಟ್ಟ, ಅದ್ರ ಸೈಡಲ್ಲಿ ಒಂದು ಚಿಕ್ಕ ರೋಡಲ್ಲಿ ಇದೀವಿ. ಆಲ್ಟರ್ನೇಟ್ ರೋಡ್ ಇತ್ತು ಮೈನ್ ರೋಡ್ ಹೈವೇನಲ್ಲಿ. ಇದು ಶಾರ್ಟ್ ಡಿಸ್ಟೆನ್ಸ್ ಅಂತ ಬಂತು. ಲೋಕಲ್ ಜಾಸ್ತಿ ಓಡಾಡ್ತಾರೆ. 7 ಕಿಲೋಮೀಟ್ರಿಗೆ 30 ನಿಮಿಷ ತೋರಿಸ್ತಿದೆ ಅಷ್ಟು. ಸ್ಟಾಪ್ ಮಾಡು ರೆಕಾರ್ಡಿಂಗ್.